ಈ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಂತ ಇದೆ. ಬಹುಶಃ ಇವರೆಲ್ಲ ಸೇರ್ಕೊಂಡು ಜಾರ್ಖಂಡ್ಗೆ ಮುಕ್ತಿ ಕೊಡಿಸುವ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದರೆ ಮೋರ್ಚಾ ಗೀರ್ಚಾ ಯಾವುದೂ ಆಗ್ತಾ ಇಲ್ಲ. ಇವ್ರಿಗಾಗ್ತಾ ಇರೋದು ಬರೀ ಕೈಯಲ್ಲಿ ಮತ್ತು ಜೇಬಲ್ಲಿ ಖರ್ಚು ಮಾತ್ರ. ಆ ಕಾರಣಕ್ಕಾಗಿ ಇವ್ರ ತಂದೆ ಸಿಕ್ಕಾಕೊಂಡಿದ್ರು, ಶಿಬು ಸೊರೇನ್ ಅಂತ. ನನಗೆ ಸ್ಪಷ್ಟವಾಗಿ ನೆನಪಿದೆ. ಇಟ್ ವಾಸ್ ಎ ವೆರಿ ಇನ್ಫೇಮಸ್ ಸ್ಕ್ಯಾಂಡಲ್ ಆಫ್ 1993, ಕ್ಯಾಶ್ ಫಾರ್ ವೋಟು. ಈಗ ಅವ್ರ ಮಗನ ಸರದಿ. ಅಪ್ಪನ ಬುದ್ಧಿ ಮಗನ ಓದಿತೆ, ಮಗನ ತಲೆಯಿಂದ ಮುಂದುವರೆದಿತ್ತೆ, ಮಗನ ತಲೆಯಿಂದ ನಾಶವಾದೀತೆ. ಅವರ ಅಪ್ಪನಾಣಗೂ ಇಲ್ಲ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಬಂಧನ ಭೀತಿ ಎದುರಿಸ್ತಾ ಇರುವ ಹೇಮಂತ್ ಸೊರೇನ್ ಜಾರ್ಖಂಡ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇದೇ ಹೊತ್ತಲ್ಲಿ ಸಾರಿಗೆ ಸಚಿವ ಚಂಪಾಯ್ ಸೊರೇನ್ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಇಡೀ ದಿನ ರಾಂಚಿಯ ನಿವಾಸದಲ್ಲಿ ಸೊರೇನ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದರೆ ಜಾರಿ ನಿರ್ದೇಶನಾಲಯದ ತನಿಖೆಗೆ ಒಳಪಟ್ಟರು. ಬಿಗಿ ಭದ್ರತೆಯಲ್ಲಿ ವಿಚಾರಣೆ ನಡೆದ ಬಳಿಕ ಇದೀಗ ಸೊರೇನ್ ರಾಜಭವನಕ್ಕೆ ತೆರಳಿದ್ರು, ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ರು. ಅಟ್ ಎನಿ ಪಾಯಿಂಟ್ ಇನ್ ಟೈಮ್, ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಕೂಡ ಅವರ ಬಂಧನವಾಗುವ ಭೀತಿ ಇದೆ. ಸೊರೇನ್ ಸಿಎಂ ಸ್ಥಾನವನ್ನು ತ್ಯಜಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕಿಂತ ಮುಂಚೆ ಸಿಎಂ ನಿವಾಸದ ಎದುರುಗಡೆ ಇವತ್ತು ಸಿಕ್ಕಾಪಟ್ಟೆ ಡ್ರಾಮಾ ನಡೆದೋಯ್ತು. ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅಂತ ಆರೋಪಿಸಿ ಜೆಎಂಎಂ ನಾಯಕರು ಪ್ರತಿಭಟನೆಯನ್ನು ನಡೆಸಿದ್ರು. ಒಟ್ಟು 9 ಸಮನ್ಸ್ಗಳನ್ನು ಉಲ್ಲಂಘನೆ ಮಾಡಿದ್ದಂಥ ಸೊರೇನ್ ಅವರ ದೆಹಲಿ ನಿವಾಸದ ಮೇಲೆ ಮೊನ್ನೆ ತಾನೆ ಇಡಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಜಾರಿ ನಿರ್ದೇಶನಾಲಯ ಇದರ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. 37 ಲಕ್ಷ ಕ್ಯಾಶು, ಮೈನಿಂಗು, ಬೇಕಾದಾಗ ದುಡ್ಡು. ಫೂಟೇಜಲ್ಲಿ ಗಮನಿಸಿ, ಇವರ ಹೆಸರು ಮಿಸ್ಟರ್ ಹೇಮಂತ್ ಸೊರೇನ್. ಐ ಆಮ್ ವೆರಿ ಶೋರ್ INDI ಅಲಯನ್ಸ್ ಇದೆಯಲ್ಲ, ಅದಕ್ಕೊಂದು ಹೊಡೆತ. ಮೊನ್ನೆ ಬೆಂಗಳೂರಿಗೆ ಬಂದಿದ್ದರು, ನಾನು ನೋಡಿದ್ದೀನಿ. ಒಂದು 4 ತಿಂಗಳಿಂದ ಸೂಟು ಬೂಟು ಕೋಟ ಹಾಕೊಂಡು ಬಂದಿದ್ದರು. INDI ಅಲಯನ್ಸ್ನಲ್ಲಿ ಇವರು ಕೂಡ ಪಾಲ್ಗೊಂಡಿದ್ದರು. ಇನ್ನಷ್ಟೇ JMMಗೆ ಒಂದು ಒಳ್ಳೆ ತಾಕತ್ತಿದೆ ಜಾರ್ಖಂಡ್ನಲ್ಲಿ. ಒಂದು ಪ್ರಾದೇಶಿಕ ಪಾರ್ಟಿ, ನೂತನವಾಗಿ ಅಸ್ತಿತ್ವಕ್ಕೆ ಬಂದಂಥ ಒಂದು ರಾಜ್ಯ. ಹೀಗೆಲ್ಲ ಜನ ಒಂದು ಸ್ವಲ್ಪ ಪ್ರೀತಿ ಗೀತಿ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಬಹುತೇಕ ಜನ ನಿಮಗೆ ಹಿಂದುಳಿದ ವರ್ಗಕ್ಕೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸೇರಿಕೊಳ್ಳುವ ಜನ ನಿಮಗೆ ಜಾರ್ಖಂಡ್ನಲ್ಲಿ. ಹಾಗಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ನಾಯಕನಾಗ್ತಾರೆ ಅನ್ನೋ ಕಾರಣಕ್ಕೆ ಪ್ರೀತಿ ಗೀತಿ ಎಲ್ಲ ಕೊಟ್ಟಿದ್ದಾರೆ. ಆದರೆ ಈ ಮನುಷ್ಯನಿಗೆ ಅದು ಏನು ಬಂದು ಬಡ್ಕೊಂಡಿದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇವರು ಯಾವ ಪ್ರೀತಿಯನ್ನು ಕೂಡ ಗಳಿಸ್ತಾ ಇಲ್ಲ, ಆದರೆ ಬರೀ ಫಜೀತಿಯನ್ನು ಮಾಡ್ಕೊಂಡಿದ್ದಾರೆ. ಎನಿಥಿಂಗ್ ಟು ಆಸ್ಕ್ ವಾಸು? ಎಸ್ ಸರ್. ಈಗ ಓಕೆ, ಅವ್ರ ಮೇಲೆ ತನಿಖೆ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ ಅಂತ ಇದ್ದಾರೆ, ಎಲ್ಲನೂ ಓಕೆ. ಆದರೆ ವಿರೋಧ ಪಕ್ಷಗಳೇ ಯಾಕೆ ಟಾರ್ಗೆಟ್ ಆಗ್ತಾ ಇದ್ದಾವೆ ಅಂತ. ಈಗ ಮೊನ್ನೆ ಅಷ್ಟೇ ಅಜಿತ್ ಪವಾರ್ ಇದ್ರು, ಅವ್ರ ಮೇಲೆ ಇದೇ ಥರದ ಆರೋಪಗಳಿದ್ವು. ಇಡಿ ಹೋಗುತ್ತಂತೆ, IT ಹೋಗುತ್ತಂತೆ, ಅಧಿಕಾರಿಗಳು ಹೋಗ್ತಾರಂತೆ, ಅವ್ರನ್ನ ಅರೆಸ್ಟ್ ಮಾಡ್ತಾರಂತೆ. BJP ಸೇರಿಕೊಂಡ್ರೆ ಎಲ್ಲ ಕ್ಲಿಯರ್, ಆ ಕ್ಷಣದಲ್ಲೇ ಕ್ಲಿಯರ್. ಯಾರು ಹೋಗಿಯೂ ಇಲ್ಲ, ಯಾರು ಅರೆಸ್ಟು ಮಾಡಿಲ್ಲ, ತನಿಖೆನೂ ಮಾಡಿಲ್ಲ. ತೇಜಸ್ವಿ ಯಾದವ್ ಮೊನ್ನೆವರೆಗೆ ನಿತೀಶ್ ಕುಮಾರ್ ಅವರ ಜೊತೆಗಿದ್ರು, ಸರ್ಕಾರ ಬಿತ್ತು. ಅವ್ರ ಮೇಲೂ ಈಗ ಹೋಗಿ ಜಾರಿ ನಿರ್ದೇಶನಾಲಯ, IT ಅಧಿಕಾರಿಗಳು ಎಲ್ಲರೂ ಹೋಗಿ ಮನೆ ಮುಂದೆ ನಿಂತಿದ್ದಾರೆ. ಯಾಕೆ ವಿರೋಧ ಪಕ್ಷಗಳು ಮಾತ್ರ ಟಾರ್ಗೆಟ್ ಆಗ್ತಾ ಇದ್ದಾವೆ ಅಂತ ಸರ್? ಅದಕ್ಕೆ ಭಾಳ ಸ್ಪಷ್ಟ ಉದಾಹರಣೆ ನಿಮ್ಗೆ ಇಲ್ಲಿ ಕೊಡ್ತೀನಿ ನಾನು. ಬರೀ ಬೇರೆ ಪಾರ್ಟಿಯವರೇ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನೋದು ಒಂದು ಹಂತಕ್ಕೆ ನಮಗೆ ಮೇಲ್ನೋಟಕ್ಕೆ ನಿಜ ಅಂತ ಅನ್ಸಿದ್ರೂ ಕೂಡ, ಈಗ ಬೆಂಗಳೂರಿನಲ್ಲೇ BJP ಅವ್ರನ್ನ ಬಿಡಲಿಲ್ಲಪ್ಪ. ಈಗ ಯಾರು ಮಾಡಾಳ್ ವಿರೂಪಾಕ್ಷಪ್ಪನ ಬಗ್ಗೆ ನಾನು ಮೊನ್ನೆ ಮಾತಾಡ್ತಾ ಇದ್ದೆ. ಹಿ ವಾಸ್ ವಿತ್ BJP, ವೆರಿ ಮಚ್ ವಿತ್ BJP. ನಮಗೆ ಗೊತ್ತೇ ಇಲ್ಲ ಅವ್ರ ಮೇಲೆ ಅಟ್ಯಾಕ್ ಆಗಿದ್ದು ಅನ್ನೋ ಥರದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನು ಕೂಡ ನಾವು ಗಮನಿಸಿದ್ದೇವೆ. ಮತ್ತು ಬೇರೆ ರಾಜ್ಯಗಳಲ್ಲಿ BJPಯ ನಾಯಕರ ಮೇಲೆ ನೀವು ಹೇಳಿದಾಗೆ ಕಡಿಮೆ ದಾಳಿ ಅಂತ ಅನ್ಸಿದ್ರೂ ಕೂಡ ದಾಳಿ ಆಗಿದೆ. ಆಮೇಲೆ ಈ CBI ಇತ್ತಲ್ಲ, ಅವಾಗ ಕಾಂಗ್ರೆಸ್ ಗವರ್ಮೆಂಟ್ ಇದ್ದ ಸಂದರ್ಭದಲ್ಲಿ ಅದನ್ನು ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರೀತಾ ಇದ್ರು. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರೀತಾ ಇರಲಿಲ್ಲ. ಯಾಕಂದ್ರೆ ಯಾವ್ಯಾವ ಸರ್ಕಾರಗಳು ಯಾವ್ಯಾವ ಸಂದರ್ಭದಲ್ಲಿ ನೀವು ಹೇಳಿದ ಹಾಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಅಸ್ತಿತ್ವಕ್ಕೆ ಬರ್ತವೋ ಆಯಾ ಸಂಸ್ಥೆಗಳನ್ನ ಬಳಸ್ಕೊಳ್ತವೆ ಅಂತನ್ನೋದು ಬಹಳ ವರ್ಷಗಳಿಂದ ಇರುವ ಒಂದು ಕುಖ್ಯಾತಿತನ. ಆಯ್ತಾ? ನಾನು ನೀವು ಹೇಳೋದನ್ನ ಪಾರ್ಷಲಿ ಒಪ್ಕೊಳ್ತೀನಿ. ಹಾಗಂದು ಮಾತ್ರಕ್ಕೆ ಈ ಹೇಮಂತ್ ಸೊರೇನ್ ಏನ್ ಸಾಚಾನ ಅಂತ ಒಂದು ಪ್ರಶ್ನೆ ಕೇಳಬಹುದು. 93ಲಿ PV ನರಸಿಂಹ ನಾಯ್ಕರ ಗೌರ್ಮೆಂಟ್ ಇದ್ದಂಥ ಸಂದರ್ಭ, ಅವರ ತಂದೆ ಶಿಬು ಸೊರೇನ್ 224 ಮಾತ್ರ ಇತ್ತು ಕಾಂಗ್ರೆಸ್ಗೆ. ಬೇರೆ ಪಾರ್ಟಿಗಳ ಜೊತೆಗೆ ಸೇರಿಕೊಂಡು ಇವರೆಲ್ಲರೂ ಕೂಡ ಒಂದು ಸರ್ಕಾರನ ರಚನೆ ಮಾಡಿಕೊಂಡಿದ್ದಂಥ ಸಂದರ್ಭ. ಶಿಬು ಸೊರೇನು ವೆರಿ ಇನ್ಫೇಮಸ್ಲಿ ನೋನ್ ಆಸ್ ಕ್ಯಾಶ್ ತಗೊಂಡು ವೋಟ್ ಹಾಕ್ಸ್ಕೊಂಡಂಥ ಪ್ರಕರಣದಲ್ಲಿ, ಕ್ಯಾಶ್ ಫಾರ್ ವೋಟ್.
7 ಜನ ತಗ್ಲಾಕೋತಾರೆ ಅದರಲ್ಲಿ. 7 ಜನರಲ್ಲಿ ಹಲವರು ಜೈಲ್ ಪಾಲ್ ಕೂಡ ಆಗ್ತಾರೆ ಕೆಲವು ದಿನಗಳವರೆಗೂ ಕೂಡ. ಈ JMM ಇದೆಯಲ್ಲ, ಇದರ ಇನ್ಫೇಮಸ್ನೆಸ್ ಇದೆಯಲ್ಲ, ಇದು ಇವತ್ತು ನೆನ್ನೆದಲ್ಲ. ಅರ್ಥ ಮಾಡ್ಕೊಳ್ಳಿ, ಇದು ನೆನ್ನೆ ಇವತ್ತಿನದ್ದು ಅಲ್ವೇ ಅಲ್ಲ. ಹಲವು ದಶಕಗಳಿಂದ, ಹಲವು ವರ್ಷಗಳಿಂದ ಇವರ ಮೇಲೆ ಈ ಕುಖ್ಯಾತಿತನ ಕೇಳಿ ಬರ್ತಾನೇ ಇದೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ನಾನು ನೀವು ಹೇಳಿದ್ದಾರಿಗೆ ಇನ್ನೊಂದಕ್ಕೆ ಬರ್ತೀನಿ. ಏನು ಗೊತ್ತಾ, ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋಣ, ಬಹಳ ಕ್ವಿಕ್ ಆಗಿ ಇದನ್ನು ಮುಗಿಸಿ ಮುಂದಕ್ಕೆ ಹೋಗೋಣ. ಆಯ್ತಾ? ಈಗ ಮೊನ್ನೆ ನಮ್ಮ ಗಂಗಾವತಿ ಸೈಡ್ ಒಬ್ರು ಗೆದ್ರು. ಒಬ್ರು ಗಂಗಾವತಿ ಸೈಡು ಒಂದು ಹೊಸ ಪಾರ್ಟಿ ಕಟ್ಟಿಕೊಂಡು ಗೆದ್ರು. ಹೌದು. ಅವ್ರ ಮೇಲೆ ಇದ್ದಂತ ಪ್ರಮುಖವಾದಂತ ಆರೋಪ ಏನ್ ಸ್ವಾಮಿ? ಗಣಿ ಹಗರಣ ಮಾಡಿದ್ರು ಅಂತ. ಇವ್ರ ಮೇಲೆ ಇರೋ ಆರೋಪ ಏನು? ಇವ್ರದ್ದು ಗಣಿನೂ ಇದೆ, ಅಕ್ರಮ ಒನ್ ಆಫ್ ದಿ ಮೇಜರ್ ಇಶ್ಯೂಸ್ ಇಸ್ ಗಣಿ, ಅಕ್ರಮ ಆಸ್ತಿ ಮತ್ತು ಮನಿ ಲಾಂಡ್ರಿಂಗ್. ಆ ಮನುಷ್ಯನ ಮೇಲೂ ಇದೆ ಎಲ್ಲ ಇತ್ತು ತಾನೆ. ಹೌದು. ಈಗಲೂ ಕೂಡ ಅವರು ಬಳ್ಳಾರಿ ಕಾಲಿಡಂಗಿಲ್ಲ ತಾನೆ. ಹೌದು. ಗಂಗಾವತಿಯಲ್ಲೇ ನಿಂತ್ಕೊಂಡು ಸುತ್ತಮುತ್ತ ಮನೆ ಕಟ್ಸ್ಕೊಂಡು ಅಲ್ಲೇ ಓಡಾಡ್ಕೊಂಡು ಅಲ್ಲಿರುವ ಜನರನ್ನೇ ಹೂ ಅನ್ಕೊಂಡು ಅಲ್ಲಿರೋ ಜನರಿಂದ ಓಟ್ ತಗೊಂಡು ಗೆಲ್ಸ್ಕೊಂಡು ಬಂದಿರೋದು ತಾನೆ. ಆಮೇಲೆ ಅಲ್ಲಿರೋ ಜನರನ್ನೇ ಪುಸಲಾಯಿಸ್ಕೊಂಡು ಓಲೈಸ್ಕೊಂಡು ಅಲ್ಲಿರುವ ಜನರ ಜೊತೆಗೆ ಬೆರೆಸ್ಕೊಂಡು ಅವರ ಧರ್ಮಪತ್ನಿಯನ್ನೇ ಕಣಕ್ಕಿಳಿಸಿ ಅವರ ಸಹೋದರನನ್ನೇ ಸೋಲ್ಸಿದ್ದಾನೆ. ಈಗ ಅವರೇ ಈ ಬಿಜೆಪಿಗೆ ಅನಿವಾರ್ಯ ತಾನೆ. ಹೌದು. ಹೌದಾ? ಬರ್ರಪ್ಪ 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 ಅಂತ ದುಂಬಾಲ್ ಬೀಳೋದೊಂದು ಬಾಕಿ ತಾನೆ ಬಿಜೆಪಿ. ಹೌದು. ಈಗೆಲ್ಲ ಮರ್ತೋಯ್ತಾ? ಇವಾಗ ಕ್ಲಿಯರ್ ಆಯ್ತು. ಹಾಗಾದ್ರೆ ಇವಾಗೆಲ್ಲ ಕ್ಲಿಯರ್ ಆಯ್ತಾ? ಯಾವ ಮುಖ ಇಟ್ಕೊಂಡು ಕರ್ಕೊಳ್ತಾರೆ? ಯಾವ ಮುಖ ಇಟ್ಕೊಂಡು ಕರ್ಕೊಳ್ತಾರೆ? ನಾವ್ ಯಾಕ್ರಿ ಜಾರ್ಖಂಡ್ಗೆ ಹೋಗ್ಬೇಕು, ಉತ್ತರಾಖಂಡ್ಗೆ ಹೋಗ್ಬೇಕು? ನಾವ್ ಯಾಕ್ರಿ ಎಲ್ಲೋ ರಾಂಚಿಗೆ ಹೋಗ್ಬೇಕು, ಮತ್ತೊಂದ್ ಕಡೆ ಹೋಗ್ಬೇಕು? ವೈ ಕಮ್ ಟು ಗಂಗಾವತಿ, ಕಮ್ ಟು ಬಳ್ಳಾರಿ. ನೀವ್ ಯಾಕೆ ಎಷ್ಟು ದೂರಕ್ಕೆ ಹೋಗ್ತೀರಿ? ಯಾಕೆ ಟ್ರೈನಲ್ಲಿ ಹೋಗ್ಬೇಕಂದ್ರೆ 34 ಗಂಟೆ ಬೇಕು ನಿಮಗೆ ಜಾರ್ಖಂಡ್ಗೆ ಹೋಗೋದಕ್ಕೆ ಯಶವಂತಪುರದಿಂದ. ಯಾಕೆಲ್ಲೆಲ್ಲೋ ಹೋಗ್ತೀರಿ? ನೀವು ಇನ್ನೊಂದು ಕೇಳಿದ್ರಲ್ಲ, ಸಾರ್ ಇಂಥವ್ರ ಮೇಲೆ ಮಾತ್ರ ಟಾರ್ಗೆಟ್ ಆಗ್ತಾ ಇದೆ, ಬೇರೆಯವ್ರ ಮೇಲೆ ಯಾಕೆ ಆಗ್ತಾ ಇಲ್ಲ? ನನಗೂ ಆ ಪ್ರಶ್ನೆ ಜೊತೆಗೇನೆ ಒಂದಿಷ್ಟು ಲಿಸ್ಟ್ ಬಂದಿತ್ತು ನನಗೆ. ಇಲ್ಲ ಇಂತಿಂಥವ್ರ ಮೇಲೂ ಕೂಡ ಟಾರ್ಗೆಟ್ ಆಗಿತ್ತು. ಬಟ್ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಟಾರ್ಗೆಟ್ ಮಾಡಿದ ಎಷ್ಟು ಜನರ ಮೇಲೆ ಕನ್ವಿಕ್ಷನ್ ಆಗಿದೆ? ಈಸ್ ದೇರ್ ಎ ಲಿಸ್ಟ್? ಈಗ ಇಡಿ ದಾಳಿ ಮಾಡ್ತಲ್ಲಪ್ಪ, ಎಷ್ಟು ಜನರ ಮೇಲೆ ಕನ್ವಿಕ್ಷನ್ ಆಗಿದೆ? ಇಲ್ಲಿವರೆಗೂ ಕೇಳೇ ಇಲ್ಲ ನಾವು. ವೆರಿ ಲೆಸ್. ಇಲ್ಲಿ ಕಾಂಗ್ರೆಸ್ನವ್ರು ಆಂಟಿ ಕರಪ್ಷನ್ ಬ್ಯೂರೋ ಅಂತ ಮಾಡ್ಕೊಂಡಿದ್ರು ಗೊತ್ತಾ ನಿಮ್ಗೆ? ಇಲ್ಲಿರುವ ಅನೇಕ ಜನರ ಮೇಲೆ ದಾಳಿ ಮಾಡ್ತಾ ಇದ್ರು ಗೊತ್ತಾ ನಿಮ್ಗೆ? 400ರಿಂದ 500 ದಾಳಿಗಳು ಮಾಡಿದ ಮೇಲೆ ಕನ್ವಿಕ್ಷನ್ ಆಗಿದೆ ಎಷ್ಟು ಜನರ ಮೇಲೆ ಗೊತ್ತಾ? ಒಬ್ರ ಮೇಲೆ. ಅದು 500 ರೂಪಾಯಿ ತಗೊಂಡ ಅವನು ಅಂತ, 500 ರೂಪಾಯಿ ತಗೊಂಡ ಅಂತ. ಸೊ ದೀಸ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಶುಡ್ ನಾಟ್ ಆಲ್ಸೋ ಬಿಕಮ್ ಜೋಕ್ಸ್. ಅದು ಬಹಳ ಸ್ಪಷ್ಟ. ಅಂಡ್ ಐ ಬಿಲೀವ್ ದೇ ಆರ್ ಸರ್ವ ಸ್ವತಂತ್ರ. ಹೌದು. I believe they are not controlled by any government. I totally believe. I believe ಅಷ್ಟೇ. I may be wrong or I may be right. I don't know. ಸರ್, ಸ್ವತಂತ್ರ ಆಗಿರ್ಬೋದು ಸರ್, ಜನರಿಗೆ ಅನ್ನಿಸ್ತಾ ಇಲ್ವಲ್ಲ? ಅನಿಸ್ತಾ ಇಲ್ಲ. You are right. You are absolutely right. I don't have any problem with your question. You are absolutely right, ವಾಸು. ಜನರಿಗೆ ಅನಿಸ್ತಾ ಇಲ್ಲ. ಜನರಿಗೆ ಇಲ್ಲಿ ಎಲ್ಲೋ ಏನೋ ಬೆಳೆ ಬೇಯಿಸ್ಕೊಳ್ಳೋ ಪ್ರಯತ್ನ ಅಂತ ಅನ್ನಿಸ್ತಾ ಇರ್ಬೋದು. ಹಾಗನ್ ಮಾತ್ರಕ್ಕೆ ಇವರೆಲ್ಲ ಪರಮ ಸಾಚಾಗಳಾಗಿದ್ದಾರಾ? ಇಲ್ಲ. ಪರಮ ಸತ್ಯವಂತರಾಗಿದ್ದಾರಾ? ಪರಮ ನಿಷ್ಠಾವಂತರಾಗಿದ್ದಾರಾ? ಇವ್ರಿಗೆ 100 ಸಲ ಸಮನ್ಸ್ ಕೊಡ್ಲಾಯ್ತು. ಇವ್ರಿಗೆ ಯಾಕೆ ಹೋಗ್ಲಿಲ್ಲ ಈ ಮನುಷ್ಯ? ಇವ್ರ ಮೇಲೆ ದಾಳಿ ಮಾಡ್ಲಾಯ್ತು. ಇವ್ರ ಮನೇಲಿ 37 ಲಕ್ಷ ರೂಪಾಯಿ 37 ಲಕ್ಷ ರೂಪಾಯಿ ಕ್ಯಾಶ್ ಸಿಕ್ಕಿದ್ದು, ಬಂಡಲ್ ಸಿಕ್ಕಿದ್ಯಾ ಅಂತ ಸುಳ್ಳ ಅದು? ಅಥವಾ ಬಿಜೆಪಿ ಅವರು ತಂದಿಟ್ರ? ಇವ್ರ ಮೇಲೆ ಆರೋಪ ಬಂದಿದ್ದು ಸುಳ್ಳ? ಇವ್ರು ಗಣಿಗಾರಿಕೆ ನಡೆಸಿದ್ದಾರೆ ಅಂತ ಅನ್ನೋದು ಸುಳ್ಳ? ಹಾಗಾದ್ರೆ ಯಾರೋ ಎಲ್ಲೋ ಹಿಡ್ಕೊಂಡ್ರೆ ಬಿಜೆಪಿ ಅವರು ಒಂದು 10 ಜನ ಸಿಗ್ಬೋದು, ಇವರೊಂದು 25 ಜನ ಸಿಗ್ಬೋದು ಅಷ್ಟೇ. ಹೌದೋ ಅಲ್ವೋ? ನಾನು ನಿಮ್ಗೆ ಸ್ಪಷ್ಟ ಉದಾಹರಣೆ ಕೊಟ್ರಲ್ಲ. ಯಾರಿಗೋ ಒಬ್ರಿಗೆ ಬಳ್ಳಾರಿಗೆ ಹೋಗಕ್ಕೆ ಅವಕಾಶ ಇಲ್ಲ ರೀ. ಗಂಗಾವತಿಲಿ ನಿಂತ್ಕೊಂಡು ಅವರೊಂದು ಹೊಸ ಪಾರ್ಟಿ ಕಟ್ಕೊಂಡು ಅಸ್ತಿತ್ವಕ್ಕೆ ಬರ್ತಾರವರು. ಅವರು 10 ವರ್ಷದ ಹಿಂದೆ ಇದೇ ಬಿಜೆಪಿಗೆ ಬೇಕಾಗಿದ್ರು ಅವರು. ಈಗ ಬೇಕು ಅಂತ ಅಲ್ದಾಡ್ತಾ ಇದ್ದಾರೆ. ಈಗ ಅವ್ರನ್ನ ಪಾರ್ಟಿ ಒಳಗೆ ಕರ್ಕೊಳಕ್ಕೆ, ಎಳ್ಕೊಳಕ್ಕೆ, ಸೆಳ್ಕೊಳಕ್ ರೆಡಿ ಇದ್ದಾರೆ. 10 ವರ್ಷದಲ್ಲಿ ಒಂದು ಸ್ನಾನ ಮಾಡ್ಕೊಂಬಂದ್ರೆ ಪಾಪ ತೊಳಿಯುತ್ತೇನ್ರಿ? 10 ವರ್ಷದಲ್ಲಿ ಹಿಂಗೆ ಅಂದ್ಕೊಂಡ್ಬಂದ್ಬಿಟ್ರೆ, ಒಂದು ಎಲೆಕ್ಷನ್ ಗೆದ್ಕೊಂಡು ಬಂದ್ಬಿಟ್ರೆ ಎಲ್ಲೋ ಮುಚ್ಚೋಗತ್ತೇನ್ರಿ? ಈ ಪ್ರಶ್ನೆಯನ್ನ ನಾನು ನೀವು ಯಾರಿಗೆ ಕೇಳಬೇಕು? ಬಿಜೆಪಿ ಇದಕ್ಕೆ ಉತ್ತರ ಕೊಡ್ಲಿ. ನಾನು 2 ಪೋಲ್ಗಳನ್ನು ಇವತ್ತು 2 ಪೋಲ್ಸ್ ನಾನು 2 ಪೋಲ್ಗಳನ್ನು ಇವತ್ತು ಕನೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಹೇಮಂತ್ ಸೊರೇನ್ ಪೋಲ್, ಇನ್ನೊಂದು ಇವರೇ ಹೇಳೋದು ಅಕ್ರಮ ಗಣಿಗಾರಿಕೆ ಅದಕ್ಕೆ ಮಾಡಿದ್ವಿ ಅಂತ. ಐ ಆಮ್ ನಾಟ್ ಡಿಫೆಂಡಿಂಗ್ ಹೇಮಂತ್ ಸೊರೇನ್. ಏನು ನಮ್ಮ ಸೋದರನ ಮಗನ ಹೇಮಂತ್ ಸೊರೇನ್ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ? ಹಿ ಈಸ್ ನೋಬಡಿ ಟು ಮೀ. ಆಯ್ತಾ?
ಕರಪ್ಟ್ ಮಾಡಿದ್ರೆ, ಕರಪ್ಷನ್ ಆಗಿದ್ರೆ ಕರಪ್ಷನ್ನೇ, ಓಕೆ ಫೈನ್. ಅಕಾರ್ಡಿಂಗ್ ಟು ದಿ PC Act, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988 ನ ಅಡಿಯಲ್ಲಿ, ಇಫ್ ಇನ್ ಕೇಸ್ ಹಿ ಇಸ್ ಪ್ರೂವನ್ ಟು ಬಿ ಎ ಕರಪ್ಟ್ ಮ್ಯಾನ್ ಅಂಡರ್ ದಿ RP Act 1951 Section 8, he will be disqualified for 6 years. If in case ಅವರು 2 ವರ್ಷಕ್ಕೂ ಮೇಲೆ ಅಥವಾ ಮಿನಿಮಮ್ 2 ವರ್ಷ ಕನ್ವಿಕ್ಟ್ ಆದ್ರೆ. ಸೊ ನೀವು ಹೇಳಿದ ಅನುಮಾನ ನನಗೂ ಇದೆ, ನಮಗೂ ಇದೆ, ಬಹಳ ಜನಕ್ಕೆ ಇದ್ದೇ ಇದೆ. ಬಿಕಾಸ್ ಐ ಟು ಬಿ ನ್ಯೂಟ್ರಲ್ ವೈಲ್ ಐ ಸ್ಪೀಕ್. ನಾನು ಇಲ್ವೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಹಾಗಂದ ಮಾತ್ರಕ್ಕೆ ಇಲ್ಲಿರೋರಿಗೆ ನೀವು ಕ್ಲೀನ್ ಚಿಟ್ ಹೆಂಗ್ ಕೊಡ್ತೀರಿ? ಕೇಸ್ ನಡೀತಾ ಇದೆ, ನ್ಯಾಯಾಲಯದಲ್ಲಿದೆ, ಗೆದ್ಕೊಂಬಂದ್ರು ಅಂದ್ ಮಾತ್ರಕ್ಕೆ ಎಲ್ಲೋ ಒಂದ್ ಕಡೆ ಹೋಗೋದಕ್ಕೆ ಪರ್ಮಿಷನ್ ಇಲ್ಲದೆ ಇರೋರ್ನ ನೀವು ಬನ್ನಿ ನಾವು ಕ್ಲಿಯರ್ ಚಿಟ್ ಕೊಡ್ತೀವಿ ಅಂತಂದ್ರೆ ಹೇಗೆ? ಇದೇ ತರದ 100 ಉದಾಹರಣೆಗಳು ಇದಾವೆ. ಪ್ರಾಬಬಲಿ ಇಲ್ಲಿರುವ ಅನೇಕ ಜನ ದೊಡ್ಡ ಟಾಪ್ 1, ಟಾಪ್ 2, ಟಾಪ್ 3 ಇಲ್ಲಿರೋರೆಲ್ಲ ಯಾರೆಲ್ಲ ಇದಾರಲ್ಲ, ಅವರು ಕೂಡ ಈ ಪಾರ್ಟಿಗಳಿಗೆ ಸೇರ್ಕೊಂಡ್ಬಿಟ್ರೆ, ಅಸ್ತಿತ್ವದಲ್ಲಿರುವ ಪಾರ್ಟಿಗಳಿಗೆ ಸೇರ್ಕೊಂಡ್ಬಿಟ್ರೆ ಅವ್ರ ಮೇಲಿರೋ ಕೇಸೆಲ್ಲ ಡಮಾರ್ ಆಗ್ಬಿಡ್ಬೋದು ಅನ್ಸುತ್ತೆ ನನಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.